Hi friend, this is very important class on simple, compound and complex sentences. Let's begin our class by knowing what is simple sentence. Simple sentence has most basic element that make it a sentence. What is that? A subject, a verb and a completed thought. When a sentence gives a completed thought having a subject and a verb is known as a simple sentence. ಫ್ರೆಂಡ್ಸ್ ನೋಡಿ, ಸಿಂಪಲ್ ಸೆಂಟೆನ್ಸ್ ಅಂದರೆ ಒಂದು ಸಿಂಪಲ್ ಆದಂಥ ಒಂದು ಸಬ್ಜೆಕ್ಟ್, ಒಂದು ವರ್ಬ್ ಹಾಗೆ ಒಂದು ಸಂಪೂರ್ಣ ಒಂದು ಐಡಿಯಾವನ್ನು, ಸಣ್ಣ ಐಡಿಯಾವನ್ನು ಆಗಿರಲಿಕ್ಕೆ ಕೊಡುವಂಥ ಒಂದು ಸೆಂಟೆನ್ಸಿಗೆ ಏನಂತಾರೆ? ಸಿಂಪಲ್ ಸೆಂಟೆನ್ಸ್ ಅಂತಾರೆ. ಎಕ್ಸಾಂಪಲ್, ಇಲ್ಲೊಂದು ಎಕ್ಸಾಂಪಲ್ ತಗೊಳ್ಳೋಣ. ರಾಮು ವೇಟೆಡ್ ಫಾರ್ ದ ಬಸ್. ಇಲ್ಲಿ ರಾಮ್ ಇಸ್ ದ ಸಬ್ಜೆಕ್ಟ್, ವೇಟೆಡ್ ಇಸ್ ದ ವರ್ಬ್. In next sentence, Gopal met his friends at the clubhouse. Here Gopal is the subject, met is the verb. Next sentence, Mary and Suma took the bus. Here Mary and Suma make the subject and took is the verb which is in the simple past tense. This is a example for simple sentence. Simple sentence can also be referred as an independent clause. It is referred as independent because while it might be part of a compound or complex sentence, it can also stand by its as a complete sentence. For example, a simple sentence is also known as independent clause because it can stand by itself. ಅದು ತನ್ನಷ್ಟೇ ತಾನೇ ನಿಲ್ಲುವಂಥ ಶಕ್ತಿ ಅದಕ್ಕಿರುತ್ತೆ ಸ್ನೇಹಿತರೆ. ಹಾಗಾಗಿ ಅದನ್ನು ಸಿಂಪಲ್ ಸೆಂಟೆನ್ಸನ್ನು ಇಂಡಿಪೆಂಡೆಂಟ್ ಕ್ಲಾಸ್ ಅಂತಲೂ ಕೂಡ ಕರೀತಾರೆ. ಯಾವಾಗ ಇಂಡಿಪೆಂಡೆಂಟ್ ಕ್ಲಾಸ್ ಅಂತ ಯಾವಾಗ ಕರೀತಾರೆ? ಅದು ಕಾಂಪ್ಲೆಕ್ಸ್ ಸೆಂಟೆನ್ಸ್ ಅಥವಾ ಕಾಂಪೌಂಡ್ ಸೆಂಟೆನ್ಸ್ನ ಭಾಗ ಆಗಿದ್ದಾಗ ಮಾತ್ರ ಆ ರೀತಿ ಕರೀತಾರೆ. ರೈಟ್, ಈಗಿರಲಿ. ಈ ಕಾಂಪೌಂಡ್ ಸೆಂಟೆನ್ಸ್ ಅಂದರೆ ನೋಡೋಣ. ಲೆಟ್ಸ್ ನೋ ವಾಟ್ ಈಸ್ ಕಾಂಪೌಂಡ್ ಸೆಂಟೆನ್ಸ್. ಕಾಂಪೌಂಡ್ ಸೆಂಟೆನ್ಸ್ ರೆಫರ್ಸ್ ಟು ಅ ಸೆಂಟೆನ್ಸ್ ಮೇಡ್ ಅಪ್ ಆಫ್ ಟೂ ಇಂಡಿಪೆಂಡೆಂಟ್ ಕ್ಲಾಸಸ್. ಇಫ್ ದೇರ್ ಆರ್ ಟೂ ಇಂಡಿಪೆಂಡೆಂಟ್ ಕ್ಲಾಸಸ್ ವಿ ಕಾಲ್ ಇಟ್ ಆಸ್ ಎ ಕಾಂಪೌಂಡ್ ಸೆಂಟೆನ್ಸ್ and which is connected by a coordinating conjunction. Coordinating conjunction ಇಂದ ಕನೆಕ್ಟ್ ಆಗಿರಬೇಕು. ಎರಡು ಇಂಡಿಪೆಂಡೆಂಟ್ ಕ್ಲಾಸಸ್ ಇಫ್ ದೇ ಆರ್ ಕನೆಕ್ಟೆಡ್ ವಿತ್ ಕೋಆರ್ಡಿನೇಟಿಂಗ್ ಕಂಜಂಕ್ಷನ್ ಇಟ್ ಈಸ್ ನೌನ್ ಆಸ್ ಕಾಂಪೌಂಡ್ ಸೆಂಟೆನ್ಸ್. ಹಾಗಂದ್ರೆ ಏನು ಸರ್ ಅಂತಂದರೆ, ಕೋಆರ್ಡಿನೇಟ್ ಕಂಜಂಕ್ಷನ್ಸ್ ಅಂದರೆ ಯಾವ್ಯಾವಿದೆ? ಇಂಪಾರ್ಟೆಂಟ್ ಕೋಆರ್ಡಿನೇಟ್ ಕಂಜಂಕ್ಷನ್ಸ್ ಯಾವ್ಯಾವಿದೆ ಅಂದರೆ ಅವನ್ನ ಫ್ಯಾನ್ ಬಾಯ್ಸ್ ಅಂತಾರೆ. ಫ್ಯಾನ್ ಬಾಯ್ಸಲ್ಲಿ ಎಫ್ ಫಾರ್ ಎ ಫಾರ್ ಆ್ಯಂಡ್, ಎನ್ ಫಾರ್ ನಾರ್, B for but, O for R, Y for yet, S for so. ಈಗಳನ್ನೆಲ್ಲ ಫ್ಯಾನ್ ಬಾಯ್ಸ್ ಅಂತ ಕರೀತಾರೆ. ವಿ ಕಾಲ್ ಇಟ್ ಆಸ್ ಫ್ಯಾನ್ ಬಾಯ್ಸ್. ಈ ಫ್ಯಾನ್ ಬಾಯ್ಸ್ ಅಂತಂದರೆ ದೀಸ್ ಆರ್ ಇಂಪಾರ್ಟೆಂಟ್ ಕೋಆರ್ಡಿನೇಟಿಂಗ್ ಕಂಜಂಕ್ಷನ್ಸ್ ಇದೆ. ಇವು ಏನು ಮಾಡುತ್ತೆ? ಎರಡು ಸೆಂಟೆನ್ಸನ್ನು ಸೇರಿಸುವಂಥ ಕೆಲಸ ಇವುಗಳು ಮಾಡುತ್ತೆ. ಎರಡು ಇಂಡಿಪೆಂಡೆಂಟ್ ಕ್ಲಾಸಸನ್ನು ಸೇರಿಸುವಂಥ ಕೆಲಸ ಮಾಡುವಂತಹ ಈ ಕಂಜಂಕ್ಷನ್ಸನ್ನು ನಾವು ಕೋಆರ್ಡಿನೇಟಿಂಗ್ ಕಂಜಂಕ್ಷನ್ಸ್ ಅಂತಾರೆ. ಪ್ರತಿಯೊಂದೊಂದು ಕೆಲಸ ಇದೆ. ಈಗಾಗಲೇ ಐ ಹ್ಯಾವ್ ಮೇಡ್ ಅ ವಿಡಿಯೋ ಆನ್ ದಟ್. ಐ ವಿಲ್ ಪೋಸ್ಟ್ ದಟ್ ವಿಡಿಯೋ ಆ್ಯಸ್ ವೆಲ್. ಅದನ್ನು ಕೂಡ ಪೋಸ್ಟ್ ಮಾಡ್ತೇನೆ. ನೋಡಿ, ಕಾಂಪೌಂಡ್ ಸೆಂಟೆನ್ಸಿಗೆ ಒಂದು ಎಕ್ಸಾಂಪಲ್. ಜೋ ವೇಟೆಡ್ ಫಾರ್ ದ ಟ್ರೈನ್ ಬಟ್ ದ ಟ್ರೈನ್ ವಾಸ್ ಲೇಟ್. ಜೋ ಏನು ಮಾಡ್ದ? ಹಿ ವೇಟೆಡ್ ಫಾರ್ ದ ಟ್ರೈನ್ ವಾಸ್ ಲೇಟ್. ಟ್ರೈನ್ ಲೇಟಾಗಿ ಬಂತು. ಈ ಎರಡನ್ನೂ ಕನೆಕ್ಟ್ ಮಾಡಿರೋದು ಇದು ಕೋಆರ್ಡಿನೇಟಿಂಗ್ ಕಂಜಂಕ್ಷನ್ಸ್. ಇದು ಕೂಡ ಇಂಡಿಪೆಂಡೆಂಟ್ clause. This is also independent clause. Both are connected with a coordinating conjunction. Next example nodi. We looked for Maya and Suma at the railway station. They arrived at the station before the noon. Here you see but is there. We looked for Maya and Suma at the railway station, but they arrived at the station before noon. And they left on the train before I arrived ಅಥವಾ ಬಿಫೋರ್ ವಿ ಅರೈವ್ಡ್. ರೈಟ್ ಇದೆ. ಇಲ್ಲಿ ದಿಸ್ ಒನ್ ಈಸ್ ಇಂಡಿಪೆಂಡೆಂಟ್ ಕ್ಲಾಸ್ ಆ್ಯಂಡ್ ದಿಸ್ ಒನ್ ಈಸ್ ಆಲ್ಸೋ ಇಂಡಿಪೆಂಡೆಂಟ್ ಕ್ಲಾಸ್ ಆ್ಯಂಡ್ ದಿಸ್ ಈಸ್ ಡಿಪೆಂಡೆಂಟ್ ಒನ್. ಓಕೆ, ಬೋತ್ ದಿಸ್ ಒನ್ ಆ್ಯಂಡ್ ಟೂ ಆರ್ ಕನೆಕ್ಟೆಡ್ ವಿತ್ ಕೋಆರ್ಡಿನೇಟಿಂಗ್ ಕಂಜಂಕ್ಷನ್. ಬಟ್ Maya and Suma arrived at the railway station before noon and they left on the
Actually, they left on the train. It should be train. They left on the train before I arrived. Suma and I arrived at the railway station before noon. ನಾವು ಬಿಫೋರ್ ನೋನಿಗೆ ಮಧ್ಯಾಹ್ನ ಮೊದಲೇ ಬಂದಿದ್ವಿ. ಮತ್ತು ಆ್ಯಂಡ್ ದೇ ಲೆಫ್ಟ್ ಆನ್ ದ ಸ್ಟೇಷನ್ ಬಿಫೋರ್ ಐ ಅರೈವ್ಡ್ ಅಂತದೆ. ಆ್ಯಕ್ಚುಲಿ ಇಲ್ಲಿ ಆ್ಯಂಡ್ ಆಗಬಾರ್ದು, ಏನಾಗಬೇಕು, ಇದು ಬದಲಾಗಿ ಬಟ್ಟನ್ನು ಹೇಳಬೇಕಾಗತ್ತೆ. ಯಾಕೆ ಬಟ್ ಹೇಳಬೇಕಾಗುತ್ತೆ ಅಂತಂದರೆ ಬೋತ್ ಆರ್ ದೇ ಅರೈವ್ಡ್ ಆನ್ ದ ಸ್ಟೇಷನ್, ಆದರೆ ಟ್ರೈನ್ ಆಲ್ರೆಡಿ ಲೆಫ್ಟ್ ಔಟ್ ಆಗಿತ್ತು ಅಂತ ಇದೆ. ನೆಕ್ಸ್ಟ್ ಎಕ್ಸಾಂಪಲ್ ನೋಡೋಣ. ಮಾಯಾ ಆ್ಯಂಡ್ ಸುಮಾ ಲೆಫ್ಟ್ ಆನ್ ದ ಟ್ರೈನ್ ಬಿಫೋರ್ ಐ ಅರೈವ್ಡ್, ಸೊ ಐ ಡಿಡ್ ನಾಟ್ ಸಿ ದೆಮ್ ಅಟ್ ದ ರೈಲ್ವೆ ಸ್ಟೇಷನ್. ನೋಡಿ, ಸುಮಾ ಆ್ಯಂಡ್ just a second. Suma and Maya left on the train before I arrived, so I didn't see them at the railway station. ನಾವು ಬರುವ ಮೊದಲೇ ಅವ್ರು ಹೋಗ್ಬಿಟ್ಟಿದ್ರು, ಹಾಗಾಗಿ ನಮಗೆ ಅವ್ರು ಸಿಗಲಿಲ್ಲ ಅಂದರೆ ಸೊ ಕೂಡ ಬಳಸಿದ್ದೀವಿ. If you want to make clearer ideas, if you want to make a good paragraph, you have to use ಕಾಂಪ್ಲೆಕ್ಸ್ ಸೆಂಟೆನ್ಸ್. ಕಾಂಪ್ಲೆಕ್ಸ್ ಸೆಂಟೆನ್ಸನ್ನು ಯೂಸ್ ಮಾಡಬೇಕು. ಮೋರ್ ಯು ಯೂಸ್ ಕಾಂಪೌಂಡ್ ಸೆಂಟೆನ್ಸಸ್ ಇಟ್ ಈಸ್ ನಾಟ್ ಗುಡ್ ಎನಫ್. ಹಾಗಾದರೆ ಏನು ಸರ್ ಕಾಂಪ್ಲೆಕ್ಸ್ ಸೆಂಟೆನ್ಸ್ ಅಂದರೆ ಹೇಗಿರುತ್ತೆ? ಕಾಂಪ್ಲೆಕ್ಸ್ ಸೆಂಟೆನ್ಸ್ ಈಸ್ ಮೇಡ್ ಅಪ್ ಆಫ್ ಇಂಡಿಪೆಂಡೆಂಟ್ ಕ್ಲಾಸ್, ಒನ್ ಆರ್ ಮೋರ್ ಡಿಪೆಂಡೆಂಟ್ ಕ್ಲಾಸಸ್. ಒಂದು ಅಥವಾ ಎರಡು ಡಿಪೆಂಡೆಂಟ್ ಕ್ಲಾಸಸ್ ಇರ್ಬೋದು, ಒಂದು ಇಂಡಿಪೆಂಡೆಂಟ್ ಕ್ಲಾಸು ಇದ್ದೇ ಇರುತ್ತೆ. ಆ ಡಿಪೆಂಡೆಂಟ್ ಕ್ಲಾಸ್ ಇಸ್ ಸಿಮಿಲರ್ ಟು ಎನ್ ಇಂಡಿಪೆಂಡೆಂಟ್ ಕ್ಲಾಸ್. ಡಿಪೆಂಡೆಂಟಿಗೂ ಇಂಡಿಪೆಂಡೆಂಟಿಗೂ ಏನು ವ್ಯತ್ಯಾಸ ಅಂದರೆ ಎರಡು ಸಿಮಿಲರ್ ಇರುತ್ತೆ, ಆದರೆ ಇಂಡಿಪೆಂಡೆಂಟ್ ಒಂದು ಕಂಪ್ಲೀಟ್ ಮೀನಿಂಗನ್ನು ಕೊಡುವಂಥ ಒಂದು ಕ್ಲಾಸು ಕಂಪ್ಲೀಟ್ ಮೀನಿಂಗನ್ನು ಕೊಡುತ್ತೆ, ಡಿಪೆಂಡೆಂಟ್ ಕಂಪ್ಲೀಟ್ ಮೀನಿಂಗನ್ನು ಕೊಡೋದಿಲ್ಲ. ಹಾಗಂದರೆ ಏನು ಸರ್, ಹೌ ಕ್ಯಾನ್ ಯು ಸೇ ದಟ್ ಅಂತ ನೀವು ಒಂದು ಕ್ವಶನ್ ಮಾಡಿದ್ರೆ ಹೇಳ್ತೇನೆ. ಐ ವಿಲ್ ಟೆಲ್ ಯು. ನೋಡಿ, ಡಿಪೆಂಡೆಂಟ್ ಕ್ಲಾಸ್ ಇಟ್ ಲ್ಯಾಕ್ಸ್ ಒನ್ ಆಫ್ ದ ಎಲಿಮೆಂಟ್ಸ್. ಒಂದು ಎಲಿಮೆಂಟ್ ಇರಲ್ಲ ಅಲ್ಲಿ. ಸಬ್ಜೆಕ್ಟ್ ವರ್ಬ್ ಇರುತ್ತೆ, ಅಥವಾ ಸಬ್ಜೆಕ್ಟ್ ಇರಲ್ಲ, ಅಥವಾ ವರ್ಬ್ ಇರುತ್ತೆ, ಹೀಗಿರುತ್ತೆ, ಅಥವಾ ಒಂದು ಥಾಟ್ ಇರಲ್ಲ, ಹೀಗಿರುತ್ತೆ. ನೋಡಿ, ಇಲ್ಲಿ ಒಂದು ಡಿಪೆಂಡೆಂಟ್ ಕ್ಲಾಸಿಗೆ ಒಂದು ಉದಾಹರಣೆ ಹೇಳೋದಾದರೆ, ಮಾಯಾ ಆ್ಯಂಡ್ ಸುಮಾ ಅರೈವ್ಡ್ ಅಟ್ ದ ಬಸ್ ಸ್ಟೇಷನ್. ಇದೇನಿದೆಲ್ಲ ಇಂಡಿಪೆಂಡೆಂಟ್ ಕ್ಲಾಸ್, ಒಂದು ಕಂಪ್ಲೀಟ್ ಮೀನಿಂಗನ್ನು ಕೊಡುವಂಥ ಒಂದು ಕ್ಲಾಸ್ ಇದು. ರೈಟ್? ಮಾಯಾ ಆ್ಯಂಡ್ ಸುಮಾ ಅರೈವ್ಡ್ ಅಟ್ ದ ಬಸ್ ಸ್ಟೇಷನ್ ಬಿಫೋರ್ ನೂನ್. ಇಲ್ಲಿವರೆಗೆ ಆಯಿತು. ಹೀ ವೇಟೆಡ್ ಅಟ್ ದ ಟ್ರೈನ್ ಸ್ಟೇಷನ್ ಅಂತ ಇದು ಕಂಪ್ಲೀಟ್ ಮೀನಿಂಗ್ ಕೊಡ್ತಾ ಇಲ್ಲ. ಇದು ಡಿಪೆಂಡೆಂಟ್ ಇದೆ. ಇದೇನಿದೆ? ಡಿಪೆಂಡೆಂಟ್. ಇದು ಎದ್ರ ಮೇಲೆ ಡಿಪೆಂಡ್ ಇದೆ? ಇಂಡಿಪೆಂಡೆಂಟ್ ಫಸ್ಟ್ ಸೆಂಟೆನ್ಸ್ ಮೇಲೆ ಅದು ಡಿಪೆಂಡ್ ಇದೆ. ಗೊತ್ತಾಯ್ತಲ್ಲ ಸ್ನೇಹಿತರೆ? ಇದ್ರ ಮೇಲೆ ಇದು ಡಿಪೆಂಡ್ ಇದೆ. ಹಾಗಾಗಿ ಇದು ಡಿಪೆಂಡೆಂಟ್ ಅಂತಾರೆ, ಇದನ್ನು ಇಂಡಿಪೆಂಡೆಂಟ್ ಅಂತಾರೆ. ತಾನೇ ಅರ್ಥವನ್ನು ಕೊಡೋ ಶಕ್ತಿ ಅದಕ್ಕಿದೆ. ಇವೆರಡನ್ನು ಕನೆಕ್ಟ್ ಮಾಡ್ತದೆ ಈ ಕೋಆರ್ಡಿನೇಟಿಂಗ್ ಕಂಜಂಕ್ಷನ್. ಆ್ಯಕ್ಚುಲಿ ಇಲ್ಲಿ ಕಂಜಂಕ್ಷನ್ ಇದೆ, ಕೋಆರ್ಡಿನೇಟಿಂಗ್ ಇಲ್ಲ. ಡಿಪೆಂಡೆಂಟ್ ಕ್ಲಾಸ್ ಬಿಗಿನ್ ವಿತ್ ಸಬಾರ್ಡಿನೇಟಿಂಗ್ ಕಂಜಂಕ್ಷನ್ಸ್. ಸಬಾರ್ಡಿನೇಟಿಂಗ್ ಕಂಜಂಕ್ಷನ್ಸ್ ಅಂತ ಹೇಳ್ತಾರೆ. ಇದು ಸಬಾರ್ಡಿನೇಟಿಂಗ್ ಕಂಜಂಕ್ಷನ್ ಯಾವುದಿದೆ? ವೈಲ್ ಸಬಾರ್ಡಿನೇಟಿಂಗ್ ಇದೆ. ಕೋಆರ್ಡಿನೇಟಿಂಗ್ ಕಂಜಂಕ್ಷನ್ಸ್ ಕಾಂಪೌಂಡ್ ಸೆಂಟೆನ್ಸಲ್ಲಿ ಇರ್ತದೆ. ಈಗ ನೋಡಿ, ಆಫ್ಟರ್, ಆಲ್ದೋ, ಬಿಕಾಸ್, ಬಿಫೋರ್, ಈವನ್ ದೋ, ಇಫ್, ಸಿನ್ಸ್, ದೋ, ಅನ್ಲೆಸ್, ಅಂಟಿಲ್, ವೆನ್, ವೆನೆವರ್, ವೇರ್ಯಾಸ್, ವೇರೆವರ್, ವೈಲ್, ಇವೆಲ್ಲ ಏನಿದೆ ಸಬಾರ್ಡಿನೇಟಿಂಗ್ ಕಂಜಂಕ್ಷನ್ಸ್ ಅಂತ ಕರೀತಾರೆ. ಆ ಕಾಂಪ್ಲೆಕ್ಸ್ ಸೆಂಟೆನ್ಸ್ ಜಾಯಿನ್ಸ್ ಎನ್ ಇಂಡಿಪೆಂಡೆಂಟ್ ಕ್ಲಾಸ್ ವಿತ್ ಒನ್ ಆರ್ ಮೋರ್ ಡಿಪೆಂಡೆಂಟ್ ಕ್ಲಾಸ್ ಅಂತ ಇವು ನ್ಯೂ. ಓಕೆ, ಹಾಗಾದರೆ ಏನಿರಬೇಕು? ದ ಡಿಪೆಂಡೆಂಟ್ ಕ್ಲಾಸ್ ಕ್ಯಾನ್ ಗೋ ಫಸ್ಟ್ ಇನ್ ದ ಸೆಂಟೆನ್ಸ್ ಫಾಲೋಡ್ ಬೈ ದ ಇಂಡಿಪೆಂಡೆಂಟ್ ಕ್ಲಾಸ್. ಡಿಪೆಂಡೆಂಟ್ ಫಸ್ಟ್ ಆಗ್ಬೋದು, ಆನಂತರ ಇಂಡಿಪೆಂಡೆಂಟ್ ಕೂಡ ಆಗೋ ಚಾನ್ಸಸ್ ಇದೆ. ಹಾಗಾದರೆ ಏನು ಎಕ್ಸಾಂಪಲ್ಸ್ ನೋಡೋಣ. ವೆನ್ ಎ ಡಿಪೆಂಡೆಂಟ್ ಕ್ಲಾಸ್ ಕಮ್ಸ್ ಫಸ್ಟ್, ಆ ಕಾಮಾ ಶುಡ್ ಬಿ ಯೂಸ್ಡ್ ಟು ಸಪ್ರೇಟ್ ಟೂ ಕ್ಲಾಸಸ್. ನೋಡಿ, ಒಂದು ಡಿಪೆಂಡೆಂಟ್ ಕ್ಲಾಸ್ ಫಸ್ಟ್ ಬಂದರೆ ಒಂದು ಕಾಮ ಹಾಕಬೇಕು. ಒಂದು ಡಿಪೆಂಡೆಂಟ್ ಕ್ಲಾಸ್ ಇದೆ, ಆನಂತರ ಒಂದು ಇಂಡಿಪೆಂಡೆಂಟ್ ಕ್ಲಾಸ್ ಇದೆ. ಇವೆರಡನ್ನು ಸಪ್ರೇಟ್ ಮಾಡೋದಕ್ಕೆ ಒಂದು ಕಾಮದ ಅಗತ್ಯ ಇರುತ್ತೆ ಡಿಪೆಂಡೆಂಟ್ ಕ್ಲಾಸ್ ಫಸ್ಟ್ ಬಂದರೆ. ನೋಡಿ, ಬಿಕಾಸ್ ಮೇರಿ ಆ್ಯಂಡ್ ಸುಮಂತ ಅರೈವ್ಡ್ ಅಟ್ ದ ಬಸ್ ಸ್ಟೇಷನ್ ಬಿಫೋರ್ ನೂನ್, ಐ ಡಿಡ್ ನಾಟ್ ಸಿ ದೆಮ್ ಅಟ್ ದ ಸ್ಟೇಷನ್. ನೋಡಿ, ಫಸ್ಟ್ ಏನಾಗಿದೆ ಅಂತಂದರೆ ಇಲ್ಲಿ ಏನಿದೆ? ಡಿಪೆಂಡೆಂಟ್ ಇದೆ. ಬಿಕಾಸ್ ಮೇರಿ ಆ್ಯಂಡ್ ಸುಮಂತ ಅರೈವ್ಡ್ ಅಟ್ ದ ಬಸ್ ಸ್ಟೇಷನ್ ಬಿಫೋರ್ ನೂನ್, ಐ ಡಿಡೆಂಟ್ ಸಿ ದೆಮ್. ಇಲ್ಲಿ ಇವೆರಡನ್ನು ಸಪ್ರೇಟ್ ಮಾಡೋದಕ್ಕೆ ಇಲ್ಲೊಂದು ಕಾಮವನ್ನು ಬಳಸಿದ್ದೀವಿ. ವೈಲ್ ಹಿ ವೇಟೆಡ್ ಅಟ್ ದ ಟ್ರೈನ್ ಸ್ಟೇಷನ್, ಜೋ ರಿಯಲೈಸ್ಡ್ ದಟ್ ಟ್ರೈನ್ ವಾಸ್ ಲೇಟ್. ವೈಲ್ ಹಿ ವೇಟೆಡ್ ಅಟ್ ದ ಟ್ರೈನ್ ಸ್ಟೇಷನ್, ಇದು ಡಿಪೆಂಡೆಂಟ್ ಕ್ಲಾಸ್ ಡಿ ಸಿ. ಹಾಗೆಯೇ ಜೋ ರಿಯಲೈಸ್ಡ್ ದಟ್ ದ ಟ್ರೈನ್ ವಾಸ್ ಲೇಟ್. ಇವೆರಡನ್ನು ಸಪ್ರೇಟ್ ಮಾಡ್ತಾಯಿದೆ ಒಂದು ಕಾಮ ಎನಫ್ ಅಂತ ಅನಿಸುತ್ತೆ.
ಇಲ್ಲಿ ನೋಡಿ ಆರಂಭದಲ್ಲಿ ವೈಲಿಂದ ಸ್ಟಾರ್ಟ್ ಆಗ್ತಾ ಇದೆ. ಆಫ್ಟರ್ ದೆ ಲೆಫ್ಟ್ ಆನ್ ದ ಬಸ್ ಸ್ಟಾಪ್, ಮೇರಿ ಆ್ಯಂಡ್ ಸುಮಂತ ರಿಯಲೈಸ್ಡ್ ದಟ್ ಜೋ ವಾಸ್ ವೇಟಿಂಗ್ ಫಾರ್ ದ ಟ್ರೈನ್ ಸ್ಟೇಷನ್. ಜೋ ವಾಸ್ ವೇಟಿಂಗ್ ಫಾರ್ ದ ಟ್ರೈನ್. ಓಕೆ, ದಟ್ಸ್ ಎನಫ್. ಟ್ರೈನ್ ಆದರೆ ಸಾಕಾಗುತ್ತೆ. ಆಫ್ಟರ್ ದೇ ಲೆಫ್ಟ್ ಆನ್ ದ ಬಸ್, ಮೇರಿ ಆ್ಯಂಡ್ ಸುಮಂತ ರಿಯಲೈಸ್ಡ್ ದಟ್ ಜೋ ವಾಸ್ ವೇಟಿಂಗ್ ಅಟ್ ದ ಟ್ರೈನ್ ಸ್ಟೇಷನ್. ಕ್ಲಿಯರ್ ಇದೆ, ಟ್ರೈನ್ ಸ್ಟೇಷನ್ ಹತ್ರ ವೇಟ್ ಮಾಡ್ತಾ ಇದ್ದ. ಅವ್ರಿಗೆ ಗೊತ್ತಾಯಿತು ಅಂತ. ಇಂಡಿಪೆಂಡೆಂಟ್ ಕ್ಲಾಸ್ ಕ್ಯಾನ್ ಗೋ ಫಸ್ಟ್. ಕೆಲವು ಟೈಮ್ ಇಂಡಿಪೆಂಡೆಂಟ್ ಕ್ಲಾಸ್ ಫಸ್ಟ್ ಹೋಗ್ಬೋದು, ಫಾಲೋಡ್ ಬೈ ದ ಡಿಪೆಂಡೆಂಟ್ ಕ್ಲಾಸ್. ಒಂದು ಡಿಪೆಂಡೆಂಟ್ ಕ್ಲಾಸ್ ಕೂಡ ಹೋಗ್ಬೋದು. ಹೇಗೆ ಅಂತಂದರೆ ನೋಡಿ, ವೆನ್ ದ ಇಂಡಿಪೆಂಡೆಂಟ್ ಕ್ಲಾಸ್ ಕಮ್ಸ್ ಫಸ್ಟ್, ಕಾಮ ಶುಡ್ ನಾಟ್ ಬಿ ಯೂಸ್ಡ್. ಕಾಮ ಬಳಸೋ ಅಗತ್ಯ ಇಲ್ಲ. ಈಗ ಒಂದು ಫಸ್ಟು ಒಂದು ಇಂಡಿಪೆಂಡೆಂಟ್ ಕ್ಲಾಸ್ ಇದೆ, ಆನಂತರ ಒಂದು ಡಿಪೆಂಡೆಂಟ್ ಕ್ಲಾಸ್ ಇದೆ, ಡಿಪೆಂಡೆಂಟ್ ಡಿ ಸಿ ಇದೆ. ಈಗ ಇಲ್ಲಿ ಕಾಮ ಬಳಸೋ ಅಗತ್ಯ ಇಲ್ಲೇ ಇಲ್ಲ. ಯು ಶುಡ್ ನಾಟ್ ಯೂಸ್ ಎನಿ ಕಾಮಾಸ್ ಹಿಯರ್. ಐ ಡಿಡೆಂಟ್ ಸಿ ದೆಮ್ ಅಟ್ ದ ಸ್ಟೇಷನ್ ಬಿಕಾಸ್ ಮೇರಿ ಆ್ಯಂಡ್ ಸುಮಂತ ಅರೈವ್ಡ್ ಅಟ್ ದ ಬಸ್ ಸ್ಟೇಷನ್ ಬಿಫೋರ್ ನೋನ್. ನೋಡಿ ಇಲ್ಲಿ ನೋಡಿ, ಒಂದು ಇಲ್ಲಿದೆ ನೋಡಿ, ಇದು ಇಂಡಿಪೆಂಡೆಂಟ್ ಇದೆ. ಐ ಡಿಡೆಂಟ್ ಸಿ ದೆಮ್ ಅಟ್ ದ ಸ್ಟೇಷನ್ ಬಿಕಾಸ್ ಇಲ್ಲಿ ಒಂದು ಕೋಆರ್ಡಿನೇಟಿಂಗ್ ಕಂಜಕ್ಷನ್ ಇದೆ, ಸಬಾರ್ಡಿನೇಟಿಂಗ್ ಕಂಜಕ್ಷನ್ ಕೂಡ ಇದೆ. ಮೇರಿ ಆ್ಯಂಡ್ ಸುಮಂತ ಅರೈವ್ಡ್ ಅಟ್ ದ ಬಸ್ ಸ್ಟಾಪ್ ಸ್ಟೇಷನ್ ಬಿಫೋರ್ ನೋನ್. ಹೀಗೆ ಇದೆ, ಇಲ್ಲಿ ಕಾಮನ ನಾವು ಬಳಸಿಲ್ಲ. ಜೋ ರಿಯಲೈಸ್ಡ್ ದಟ್ ದ ಟ್ರೈನ್ ವಾಸ್ ಸೋ ಲೇಟ್ while he waited at the train station. Joe realized that train was late while he waited at the train station. ಹೀಗೂ ಕೂಡ ಇರುತ್ತೆ. Mary and Sumanta realized that Joe was waiting at the train station after they left on the bus. ಇದು ಕೂಡ ಎಕ್ಸಾಂಪಲ್ ನೋಡಿ. Mary and Sumanta realized that Joe was waiting at the station after they left on the bus. ಹೀಗೂ ಕೂಡ ಇರುತ್ತೆ. ಕಾಂಪ್ಲೆಕ್ಸ್ ಸೆಂಟೆನ್ಸ್ ಆರ್ ಆಫನ್ ಮೋರ್ ಎಫೆಕ್ಟಿವ್ ದ್ಯಾನ್ ಕಾಂಪೌಂಡ್. ಕಾಂಪೌಂಡಿಗಿಂತ ಕಾಂಪ್ಲೆಕ್ಸ್ ಸೆಂಟೆನ್ಸನ್ನು ಬಳಸಬೇಕಾಗತ್ತೆ. ಮೋರ್ ಯು ಯೂಸ್ ಇಟ್ ಗಿವ್ಸ್ ಕ್ಲಿಯರ್ ಐಡಿಯಾ ಕೊಡುತ್ತೆ, ಇಟ್ ಗಿವ್ಸ್ ಬ್ಯೂಟಿ ಟು ದ ಪ್ಯಾರಾಗ್ರಾಫ್ ಕೊಡುತ್ತೆ. ಸೊ ಲರ್ನ್ ಡೆವಲಪಿಂಗ್ ಕಾಂಪ್ಲೆಕ್ಸ್ ಸೆಂಟೆನ್ಸಸ್. A complex sentence indicates clearer and more specific relationship between the main parts of the sentence. The word before, for instance, tells the readers that one thing occurs before. ನೋಡಿ, ಒಂದು ಬಿಫೋರ್ ಅನ್ನೋ ವರ್ಡ್ ಬಳಸ್ಬಿಟ್ರೆ ಏನಾಗುತ್ತೆ, ಒಂದು ಐಟಮ್ ಆಗೋಗಿದೆ. ಫಾರ್ ಎಕ್ಸಾಂಪಲ್, ಶಿ ಕೇಮ್ ಹೋಮ್, ಅದು ಶಿ ರಿಟರ್ನ್ಡ್ ಹೋಮ್ ಬಿಫೋರ್ ಇಟ್ ಸ್ಟಾರ್ಟೆಡ್ ರೈನಿಂಗ್. ಅದು ಮಳೆ ಬರೋದಕ್ಕಿಂತ ಮೊದಲೇಟು ಅವಳೇ ಮಾಡಿದ್ಲು, ಮನೆಗೆ ಬಂದು ತಲುಪಿದ್ಲು ಅನ್ನೋವಂಥ ಈ ಎಕ್ಸಾಂಪಲಲ್ಲಿ ಬಿಫೋರ್ ಏನು ಕೊಡುತ್ತೆ, ಇಟ್ ಗಿವ್ಸ್ ಕ್ಲಿಯರ್ ಐಡಿಯಾ ಕೊಡ್ತಾ ಇದೆ, ರೈಟ್. ಹಾಗೆಯೇ ಆ ವರ್ಡ್ ಆಲ್ದೋ ಕನ್ವೇಸ್ ಮೋರ್ ಕಾಂಪ್ಲೆಕ್ಸ್ ರಿಲೇಷನ್ಶಿಪ್ ದ್ಯಾನ್ ಅ ವರ್ಡ್ ಸಚ್ ಆಸ್ ಆ್ಯಂಡ್ಗಿಂತ ಆಲ್ದೋ ಅನ್ನೋ ವರ್ಡ್ ಇದೆ, ಏನು ಮಾಡುತ್ತೆ, ಇಟ್ ಗಿವ್ಸ್ ಮೋರ್ ಐಡಿಯಾವನ್ನು ಕೊಡುತ್ತೆ. ದ ಟರ್ಮ್ ಪೀರಿಯಡಿಕ್ ಸೆಂಟೆನ್ಸ್ ಈಸ್ used to refer complex sentence beginning with a dependent clause and ending with independent clause as while he waited. ನೋಡಿ, ಕೆಲವು ಟೈಮ್ ಒಂದು ಪೀರಿಯಡಿಕ್ ಸೆಂಟೆನ್ಸ್ ಅಂತ ಒಂದು ಟರ್ಮ್ ಬಳಸ್ತಾರೆ. ಏನಿದು ಪೀರಿಯಡಿಕ್ ಸೆಂಟೆನ್ಸ್ ಅಂದರೆ, ಒಂದು ಸೆಂಟೆನ್ಸ್ ಡಿಪೆಂಡೆಂಟ್ ಕ್ಲಾಸಿಂದ ಆರಂಭವಾಗಿ ಇಂಡಿಪೆಂಡೆಂಟ್ ಕ್ಲಾಸಿಂದ ಎಂಡ್ ಆದರೆ ಅದನ್ನು ಪೀರಿಯಡಿಕ್ ಸೆಂಟೆನ್ಸ್ ಅಂತ ಹೇಳ್ತಾರೆ. ಯಾಕಂದರೆ ಅಲ್ಲಿ ಪೀರಿಯಡನ್ನು ನಾವು ಬಳಸ್ತೀವಿ. ವೈಲ್ ಹಿ ವೇಟೆಡ್ ಅಟ್ ದ ಟ್ರೈನ್ ಸ್ಟೇಷನ್, ಜೋ ರಿಯಲೈಸ್ ದಟ್ ದ ಟ್ರೈನ್ ವಾಸ್ ಲೇಟ್. Periodic sentence can be especially effective because the completed thought occurs at the end. ಕಂಪ್ಲೀಟ್ ಐಡಿಯಾ ಕೊನೆಗೆ ಎಂಡ್ ಆಗುತ್ತೆ. ಸೊ ದ ಫಸ್ಟ್ ಪಾರ್ಟ್ ಏನಾಗುತ್ತೆ, ಬಿಲ್ಡಪ್ ಥರ ವರ್ಕ್ ಆಗುತ್ತೆ. ಸೆಕೆಂಡ್ ಪಾರ್ಟ್ ನಿಮಗೆ ಒಂದು ಕಂಪ್ಲೀಟ್ ಐಡಿಯಾವನ್ನು ಕೊಡುತ್ತೆ. ಬಿಗಿನಿಂಗ್ ಸೆಂಟೆನ್ಸ್ ವಿತ್ ಆ್ಯಂಡ್ ಬಿಕಾಸ್, ಇದೇನಿದೆಲ್ಲ, ಶುಡ್ ಯು ಬಿಗಿನ್ ಅ ಸೆಂಟೆನ್ಸ್ ವಿತ್ ಆ್ಯಂಡ್ ಆರ್ ಬಟ್ ಅಥವಾ ಆ್ಯಂಡಿಂದ ನೀವು ಸೆಂಟೆನ್ಸನ್ನು ಬಿಗಿನ್ ಮಾಡ್ಬೋದಾ ಅಂದರೆ, ಅದಕ್ಕೆ ಆನ್ಸರ್ ಅಂದರೆ ಇಲ್ಲ, ಮಾಡೋದಕ್ಕೆ ಬರೋಲ್ಲ. ಯು ಶುಡ್ ಅವಾಯ್ಡ್ ಬಿಗಿನಿಂಗ್ ಅ ಸೆಂಟೆನ್ಸ್ ವಿತ್ ಆ್ಯಂಡ್ ಆರ್ ಬಟ್. ನೀವು ಆ್ಯಂಡಿಂದ ಆರಿಂದ ಬಟ್ಟಿಂದ ನೀವೇನು ಮಾಡಬಾರ್ದು, ಸೆಂಟೆನ್ಸನ್ನು ಬಳಸಬಾರ್ದು. ಯಾಕೆ ಅಂತಂದರೆ ಇವು ಕೋಆರ್ಡಿನೇಟಿಂಗ್ ಕಂಜಕ್ಷನ್ಸ್ ಇದೆ, ಇವು ಮಿಡಲಲ್ಲೇ ಬರುವಂಥದ್ದು. ದೀಸ್ ವರ್ಡ್ಸ್ ಜನರಲಿ ಯೂಸ್ ಟು ಜಾಯಿನ್ ದ ಪಾರ್ಟ್ಸ್ ಆಫ್ ಸೆಂಟೆನ್ಸ್, ನಾಟ್ ಬಿಗಿನ್ ಅ ನ್ಯೂ ಸೆಂಟೆನ್ಸ್. ನ್ಯೂ ಸೆಂಟೆನ್ಸನ್ನು ಓವರ್ ಆರಿಂದಾಗಲಿ ಬಟ್ಟಿಂದಾಗಲಿ ಬಳಸಬಾರ್ದು. However, such sentence can be used effectively because sentences beginning with these words stand out. They sometimes used as emphasis. ಕೆಲವು ಟೈಮ್ ಎಂಫಸಿಸ್ ಒತ್ತಿ ಹೇಳೋಕ್ಕೋಸ್ಕರ ಅವನ್ನ ಬಳಸ್ಬೋದು. If you use sentence beginning with one of the coordinating conjunctions, you should use these sentences sparingly and carefully. ನೀವು ಯಾವಾಗಾದರೂ ಇವುಗಳು ಬಟ್ ಆ್ಯಂಡ್ ಈ ಫ್ಯಾನ್ ಬಾಯ್ಜಿಂದ ಯಾವುದೇ ಸೆಂಟೆನ್ಸ್ ಆರಂಭ ಮಾಡಿದರೂ ಕೂಡ
ವಾಟ್ ಯು ಹ್ಯಾವ್ ಟು ಡೂ, ಯು ಹ್ಯಾವ್ ಟು ಯೂಸ್ ದೆಮ್ ಲೆಸ್. ಸೆಂಟೆನ್ಸನ್ನು ಬಿಕಾಸಿಂದ ಸ್ಟಾರ್ಟ್ ಮಾಡ್ಬೋದಾ? ಮಾಡ್ಬೋದು. ದೇರ್ ಇಸ್ ನಥಿಂಗ್ ರಾಂಗ್ ಬಿಗಿನಿಂಗ್ ವಿತ್ ಸೆಂಟೆನ್ಸ್, ಬಟ್ ಯೂಶಲಿ ಇಟ್ ಈಸ್ ರೇರ್ಲಿ ಯೂಸ್ಡ್. ಸಮ್ ಸ್ಟೂಡೆಂಟ್ಸ್ ಆರ್ ಟೋಲ್ಡ್ ನಾಟ್ ಟು ಬಿಗಿನ್ ಅ ಸೆಂಟೆನ್ಸ್ ವಿತ್ ಬಿಕಾಸ್ ಟು ಅವಾಯ್ಡ್ ಸೆಂಟೆನ್ಸ್ ಫ್ರಾಗ್ಮೆಂಟ್ಸ್. ಸೆಂಟೆನ್ಸ್ ತುಣು ಮಾಡಬಾರ್ದು ಅನ್ನೋಕೋತಾನೆ. ಬಿಕಾಸ್ ಮೇರಿ ಆ್ಯಂಡ್ ಸುಮಂತ ಅರೈವ್ಡ್ ಅಟ್ ದ ಸ್ಟೇಷನ್ ಬಿಫೋರ್ ನೂನ್ ಇಸ್ ಎಸ್ ಫ್ರಾಗ್ಮೆಂಟ್. ಇದೊಂದು ಫ್ರಾಗ್ಮೆಂಟ್ ಆಗಿಬಿಡುತ್ತೆ. ಬಟ್ ಇಟ್ ಈಸ್ ಪರ್ಫೆಕ್ಟ್ಲಿ ಅಕ್ಸೆಪ್ಟೇಬಲ್ ಟು ಬಿಗಿನ್ ಅ ಸೆಂಟೆನ್ಸ್ ವಿತ್ ಬಿಕಾಸಿಂದ ಸ್ಟಾರ್ಟ್ ಮಾಡ್ಬೋದು, ಬಟ್ ಒಂದು ಮೀನಿಂಗು ಪೂರಾ ಆಗಿ ಕ್ಲಿಯರ್ ಆಗೋಲ್ಲ ಅನ್ನೋಂಥ ಒಂದು ಐಡಿಯಾ ಇದೆ ನೋಡಿ. ಬಿಕಾಸ್ ಮಾಯಾ ಆ್ಯಂಡ್ ಸುಮಾ ಅರೈವ್ಡ್ ಅಟ್ ದ ಬಸ್ ಸ್ಟೇಷನ್ ಬಿಫೋರ್ ನೂನ್, ಐ ಡಿಡ್ ನಾಟ್ ಸಿ ದೆಮ್ ಅಟ್ ದ ಸ್ಟೇಷನ್. ಇಲ್ಲಿ ಬಿಗಿನ್ ಆಗಿದೆ, ಅದನ್ನು ತಾವು ನೋಡ್ಬೋದು. ನೆಕ್ಸ್ಟು ವಿಡಿಯೋದಲ್ಲಿ ನಾವು ಹೇಗೆ ಸಿಂಪಲ್ಲಿಂದ ಒಂದು ಕಾಂಪ್ಲೆಕ್ಸ್ ಸೆಂಟೆನ್ಸನ್ನು ಹೇಗೆ ಟರ್ನ್ ಮಾಡೋದು, ಹೌ ಟು ಚೇಂಜ್ ಸಿಂಪಲ್ ಟು ಸೆಂಟೆನ್ಸ್ ಟು ಕಾಂಪ್ಲೆಕ್ಸ್ ಸೆಂಟೆನ್ಸ್ ಅನ್ನೋದನ್ನು ಹೇಳ್ತೀನಿ. ಹಾಗೆ this video's PDF is going to be available in the paid group only. That's it. Thank you for watching.